ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಧನುರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಗುರು 6ನೇ ಸ್ಥಾನದಲ್ಲಿರುವಂಥದ್ದು. ಗುರುವಿನ ಸಂಪೂರ್ಣವಾಗಿರ್ತಕ್ಕಂತಹ ಬಲಗಳಿಲ್ಲದೇ ಇದ್ದರೂ ಕೂಡ ಈ ಗ್ರಹಸ್ಥಿತಿಯಿಂದಾಗಿ, ಈ ತಿಂಗಳಿನ ಗ್ರಹಸ್ಥಿತಿಯಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳಿದೆ. ಅದು ಯಾವ ರೀತಿ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಆರೋಗ್ಯದ ವಿಷಯದಲ್ಲಿರಬಹುದು, ದೇಹಸ್ಥಿತಿಯ ವಿಷಯದಲ್ಲಿರಬಹುದು, ಅದೇ ರೀತಿಯಾಗಿ ಮಾಡಿದಂಥ ಕೆಲಸ ಕಾರ್ಯದ ಒಂದು ಫಲದ ವಿಷಯದಲ್ಲಿರ್ಬೋದು, ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣ್ತೀರಾ. ಅದೇ ರೀತಿಯಾಗಿ ಕುಟುಂಬ ಸಂಬಂಧವಾಗಿರ್ತಕ್ಕಂಥ ವಿಷಯದಲ್ಲಿಯೂ ಕೂಡ ಉತ್ತಮ ಫಲವನ್ನು ಕಾಣಬಹುದು. ಕುಟುಂಬದಲ್ಲಿಯೂ ಕೂಡ ಸುಖ ಸಂತೋಷವನ್ನು ಹಂಚಿಕೊಂಡು ಈ ಒಂದು ಸಹಬಾಳ್ವೆಯಿಂದ ನಡೆಯುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕಾದಂಥ ಅವಶ್ಯಕತೆಗಳಿದೆ. ನಿಮ್ಮ ಮಾತಿನಿಂದಾಗಿ ಕೆಲವಷ್ಟು ವಿರೋಧಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೊಂದಿಗಿರಬಹುದು, ನೀವು ಹೇಳಿರ್ತಕ್ಕಂಥ ಮಾತಿನಿಂದಾಗಿ ಕೆಲವಷ್ಟು ಬೇಜಾರಾಗಿ ಅಥವಾ ಅದು ವಿರೋಧವಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜಾಗ್ರತೆಯಿಂದ ಮಾತನಾಡಿಕೊಂಡ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅಥವಾ ನೀವು ಮಾಡಿದಂತಹ ಒಂದು ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಕೆಲವಷ್ಟು ಮಾತನ್ನು ಕೊಟ್ಟಿರ್ತೀರ, ಆ ಮಾತಿಗೆ ತಕ್ಕನಾಗಿ ನಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ, ಧೈರ್ಯದಿಂದ ಮುಂದುವರಿರಿ, ಅನುಕೂಲಗಳಾಗಿರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನದಲ್ಲಿ ಸಹಾಯಪತಿಯೇ ಇರೋದರಿಂದಾಗಿ, ಸಹಾಯ ಸ್ಥಾನ ಅಂತ ಹೇಳ್ತೇವೆ, ತೃತೀಯ ಸ್ಥಾನವನ್ನು ಸಹಾಯಪತಿ ಇರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಹಕಾರಗಳು ನಿಮ್ಮ ಕೆಲಸ ಕಾರ್ಯದಲ್ಲಿರ್ಬೋದು ಅಥವಾ ನಿಮ್ಮ ನಿತ್ಯ ಜೀವನದಲ್ಲಿ ಕೆಲವಷ್ಟು ವಿಷಯಗಳಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಹೋದರರೊಂದಿಗೆ ಕೆಲವಷ್ಟು ಸಮಯದ ಹಿಂದೆ ಕೆಲವಷ್ಟು ಮಾತಿನಿಂದ ಭಿನ್ನಾಭಿಪ್ರಾಯಗಳು ಬಂದಿದ್ದರೂ ಕೂಡ ಅದು ದೂಗಿಸಿಕೊಂಡು ಹೋಗುವಂಥ ಯೋಗಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿ ಇರತಕ್ಕಂಥ ರಾಹುವಿನಿಂದಾಗಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ವಿಷಯದಲ್ಲಿ ಕೆಲವಷ್ಟು ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮಾತುಕತೆಗಳನ್ನು ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ತಾಯಿಯ ಆರೋಗ್ಯದಲ್ಲಿ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ನರನಾಡಿಗೆ ಅದೇ ರೀತಿಯಾಗಿ ಸ್ನಾಯುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯಾಧಿಗಳಿಂದಾಗಿ ಬಳಲುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ಕೊಟ್ಟು ಸರಿಯಾದಂಥ ವೈದ್ಯರಲ್ಲಿ ಸಲಹೆಯನ್ನು ಕೇಳಿ ಆ ರೀತಿಯಾಗಿ ನಡೆಯುವುದರಿಂದ ಅನುಕೂಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ವಾಹನವನ್ನು ಖರೀದಿ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ವಾಹನವನ್ನು ಖರೀದಿ ಮಾಡುವಂಥದ್ದಿರಬಹುದು ಅಥವಾ ಮಾರಾಟ ಮಾಡುವಂಥದ್ದಿರ್ಬೋದು, ಈ ವ್ಯಾಪಾರ ವ್ಯವಹಾರವನ್ನೇ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಸಮಯ ಅಂಥೇಳಿ ಹೇಳ್ಬೋದು. ಅದೇ ರೀತಿ ಪಂಚಮ ಸ್ಥಾನದಲ್ಲಿ ಕುಜನಿರೋದ್ರಿಂದಾಗಿ, ರುಚಕ ಯೋಗ ಪ್ರಧಾನ ಆಗಿರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಯೋಚನೆಗಳು, ಉತ್ತಮ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಜ್ಞಾನಗಳು ಸಿಗುವಂಥ ಯೋಗಗಳಿದೆ. ಜ್ಞಾನವಂತರ ಸತ್ಸಂಗದಿಂದಾಗಿ ನಿಮ್ಮ ಒಂದು ಗೌರವ ವೃದ್ಧಿ ಆಗುವಂಥ ಯೋಗ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವಷ್ಟು ಸೂತ್ರಗಳನ್ನು ತಿಳಿದುಕೊಂಡು ಆ ಸೂತ್ರದಲ್ಲಿ ನಡೆಯುವುದರಿಂದಾಗಿ ಕೆಲವಷ್ಟು ಜಯಪ್ರಾಪ್ತಿ ಆಗುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಮಕ್ಕಳ ವಿದ್ಯಾಭ್ಯಾಸದಲ್ಲಿರಬಹುದು, ಆರೋಗ್ಯದಲ್ಲಿರಬಹುದು ಅಥವಾ ಕೆಲವಷ್ಟು ಚಟುವಟಿಕೆಗಳಲ್ಲಿರಬಹುದು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳಿದೆ. ಮಕ್ಕಳು ವಾಹನ ಚಲಿಸುವಾಗಿರಬಹುದು ಅಥವಾ ಸೈಕಲನ್ನು ಚಲಿಸುವಾಗಿರ್ಬೋದು, ರಸ್ತೆ ದಾಟುವಂಥದ್ದು ಅಥವಾ ಕೆಲವಷ್ಟು ತುಂಟಾಟದ ಚಟುವಟಿಕೆಗಳನ್ನು ಮಾಡುವಾಗಿರಬಹುದು, ಈ ಎಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ತಗೊಳ್ಳುವಂಥ ನಿರ್ಧಾರದಲ್ಲಿಯೂ ಕೂಡ
ಸಡನ್ನಾಗಿ ತಗೊಳ್ಳುವಂಥ ನಿರ್ಧಾರದಿಂದ ಕೆಲವಷ್ಟು ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನದಲ್ಲಿರ್ತಕ್ಕಂಥ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರುವಿನಿಂದಾಗಿ ಋಣ ಬಾಧ್ಯತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸಾಲ ಅಥವಾ ಇನ್ನಿತರ ವಸ್ತುಗಳನ್ನು ಅಥವಾ ಪ್ರಾಪರ್ಟಿಗಳನ್ನು ಇನ್ನೊಬ್ಬರಿಂದ ನಿಮ್ಮ ಸಹಾಯಕ್ಕೋಸ್ಕರ ತೆಕ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡಲಿಕ್ಕಾಗ್ದೇ ವ್ಯಥೆಯನ್ನು ಅನುಭವಿಸುವಂಥ ಯೋಗಗಳು, ಅಥವಾ ದುಡ್ಡನ್ನು ತೆಕ್ಕೊಂಡು ವಾಪಸ್ ಕೊಡಲಿಕ್ಕಾಗಿಲ್ಲ ಅಂತ ಹೇಳುವಂಥ ಬೇಜಾರು ಅಥವಾ ಅವರ ಒತ್ತಡಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 7ನೇ ಸ್ಥಾನವನ್ನು ನೋಡೋದಾದರೆ 7ನೇ ಸ್ಥಾನದಲ್ಲಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧನು ರವಿಯನ್ನು ಸೇರಿಕೊಂಡು ಅದೇ ರೀತಿಯಾಗಿ ಶುಕ್ರನನ್ನು ಸೇರಿಕೊಂಡು ನಿಲ್ಲೋದ್ರಿಂದಾಗಿ ನಿಮ್ಮ ತಿರುಗಾಟಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿದೆ. ಅನಗತ್ಯ ತಿರುಗಾಟವೂ ಕೂಡ ಕೆಲವಷ್ಟು ಆಗುವಂಥ ಸಾಧ್ಯತೆಗಳಿದೆ. ಕೆಲವಷ್ಟು ತಿರುಗಾಟದಲ್ಲಿಯೇ ನಿಮ್ಮ ವ್ಯಾಪಾರಗಳಿರುತ್ತೆ ಅಂತಾದರೆ ಅದರಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಅಂದರೆ ನೀವು ಏನು ಅಂದಾಜು ಮಾಡ್ಕೊಂಡಿರ್ತೀರಿ, ಇಷ್ಟು ಕೆಲಸಗಳಾಗ್ಬೋದು ಅಂತ ಅಂದ್ಕೊಂಡಿರ್ತೀರಿ, ಅಥವಾ ಇಷ್ಟು ಕೆಲಸವನ್ನು ನಾನು ಮಾಡೇ ಮಾಡ್ತೇನೆ ಅಂತ ಅಂದ್ಕೊಂಡಿರ್ತೀರಿ, ಅಷ್ಟು ರೀಚ್ ಆಗಲಿಕ್ಕೆ ಸಾಧ್ಯತೆ ಆಗದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯದಲ್ಲಿ ಬದಲಾವಣೆಯನ್ನು ಅಥವಾ ಹೊಸ ರೀತಿಯಾಗಿರ್ತಕ್ಕಂತಹ ಕೆಲವಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಯೋಗಗಳು ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಎಲ್ಲ ಒಂದು ಶಕ್ತಿ, ಬುದ್ಧಿಶಕ್ತಿ, ಜ್ಞಾನ ಇರೋದರಿಂದಾಗಿ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಎಲ್ಲ ಅನುಕೂಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 9ನೇ ಸ್ಥಾನವನ್ನು ನೋಡೋದಾದರೆ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಭಾಗ್ಯ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ರವಿಯು ಸಪ್ತಮದ ರಾಶಿಯಲ್ಲಿ ಇರೋದರಿಂದಾಗಿ ನಿಮಗೆ ಬರ್ತಕ್ಕಂಥ ಕೆಲವಷ್ಟು ಅವಕಾಶಗಳು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸ ಕಾರ್ಯದಲ್ಲಿರ್ಬೋದು ಅಥವಾ ಸ್ನೇಹಿತರಿಂದಿರಬಹುದು ಉತ್ತಮವಾಗಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ನಿಮ್ಮ ಸ್ನೇಹಿತರಿಂದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ಅವಕಾಶಗಳು ಬರುವಂಥ ಸಾಧ್ಯತೆಗಳಿದೆ. ಅಥವಾ ಹೊಸ ಹೊಸ ಯೋಜನೆಗಳನ್ನು ನಿಮ್ಮ ಸ್ನೇಹಿತರ ಮುಖಾಂತರವಾಗಿ ತೆಗೆದುಕೊಂಡು ನಿಮ್ಮ ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಅವಕಾಶಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ನಿಮ್ಮ ಸ್ನೇಹಿತರ ಸಹಕಾರವೂ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ನಿಮ್ಮ ಕೆಲವಷ್ಟು ಸ್ನೇಹಿತರಿಂದ ಇರ್ಬೋದು, ಬಂಧುಗಳಿರಬಹುದು, ಅವರಿಂದಾಗಿ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಕೆಲಸ ಕಾರ್ಯದಲ್ಲಿ ಅಳವಡಿಸಿಕೊಂಡು ಅದರಿಂದ ಸಕ್ಸಸ್ಸನ್ನು ಪಡೆಯುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನೀವು ನೋಡ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಯಾವುದೇ ರೀತಿಯಾಗಿ ವಿಷಯಗಳು ನಿಮಗೆ ಬಂತು ಅಂತಾದರೆ ಅದನ್ನು ತಾತ್ಸಾರಪಡಿಸದೇನೆ ಸರಿಯಾದಂಥ ಚಿಕಿತ್ಸೆಯನ್ನು, ಸರಿಯಾದಂಥ ಮಾರ್ಗದರ್ಶನವನ್ನು ವೈದ್ಯರಿಂದ ತೆಕ್ಕೊಂಡು ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ನಿಮ್ಮ ಕೆಲಸದಲ್ಲಿ ಕೂಡ ಉತ್ತಮ ಫಲವಿದೆ. ಉತ್ತಮ ಕೆಲಸ ಕಾರ್ಯಗಳನ್ನು ರೂಢಿಸಿಕೊಂಡು ಉತ್ತಮ ರೀತಿಯಾಗಿರ್ತಕ್ಕಂತಹ ಆದರ್ಶ ಜೀವನವನ್ನು ನಡೆಸುವಂಥ ಯೋಗವು ಕೂಡ ಈ ತಿಂಗಳಿನಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗಗಳಿದೆ. ಕಿರಿಕಿರಿ ಅಥವಾ ಒತ್ತಡಗಳಿದ್ದರೆ ಅದು ಕೂಡ ಕ್ಲಿಯರ್ ಆಗುವಂಥ ಯೋಗ, ಸಹಾಯ ಸಹಕಾರಗಳು ಸಿಗುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ ಲಾಭಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಮಿತ್ರನೊಟ್ಟಿಗಿರೋದರಿಂದಾಗಿ ನಿಮ್ಮ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಲಾಭಾಂಶಗಳು ಸಿಗುವಂಥ ಯೋಗಗಳಿದೆ. ಏನು ಯೋಚನೆ ಪಡಬೇಕಾದಂಥ ಅವಶ್ಯಕತೆಗಳಿಲ್ಲ, ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಕೆಲವಷ್ಟು ಜಾಗ್ರತೆಯಿಂದ ಸರಿಪಡಿಸ್ಕೊಳ್ಬೇಕಾದಂಥ ವಿಷಯಗಳನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದಷ್ಟು ಸರಿಪಡಿಸ್ಕೊಂಡ್ರೆ ಸಾಕಾಗುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ವೆಚ್ಚ, ಖರ್ಚು ಇತ್ಯಾದಿಗಳ ವಿಷಯವನ್ನು ನೋಡೋದಾದರೆ ಅನಗತ್ಯವಾಗಿರ್ತಕ್ಕಂಥ ಖರ್ಚು, ಅನಗತ್ಯವಾಗಿರ್ತಕ್ಕಂತಹ ವಸ್ತುಗಳ ಖರೀದಿ ಮಾಡುವಂಥದ್ದು, ಅನಗತ್ಯವಾಗಿರ್ತಕ್ಕಂಥ ವಿಷಯದಲ್ಲಿ ತಲೆಯನ್ನು ತೋರಿಸುವುದರಿಂದಾಗಿ ನಿಮಗೆ ಕೆಲವಷ್ಟು ನಷ್ಟಗಳು ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಇದನ್ನೆಲ್ಲ ಸರಿಪಡಿಸಿಕೊಳ್ಳುವಂತಹ ಅನುಕೂಲಗಳು ನಿಮಗೆ ಒದಗಿ ಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂಥ ಆರಾಧನೆಯಿಂದಾಗಿ ನಾವು ಅದನ್ನು ಸರಿಪಡಿಸ್ಕೊಳ್ಬಹುದು ಅಥವಾ ಯಾವ ದೇವರ ಆರಾಧನೆಯಿಂದಾಗಿ ನಮಗಿದು ಸರಿ ಆಗುತ್ತೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಓದೋದ್ರಿಂದಾಗಿ ಅಥವಾ ಪ್ರತಿನಿತ್ಯ ಅದನ್ನು ಕೇಳೋದ್ರಿಂದಾಗಿ ನಮ್ಗೆ ಓದೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ, ಅದೇನು ಅಂತ ಅಂದಾಜಾಗಲ್ಲ, ಮನಸ್ಥಿತಿಗಳು ಕೇಳುವಂಥ ಹಂತದಲ್ಲಿಲ್ಲ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ ಅಂತ ಆದರೆ ಪ್ರತಿನಿತ್ಯ ವಿಷ್ಣು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ 2 ತುಳಸಿ ದಳವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿಷ್ಣು ದೇವರ ಫೋಟೋಗೆ ಹಾಕಿ ನಮಸ್ಕಾರ ಮಾಡಿ ಶ್ರದ್ಧಾಭಕ್ತಿಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟ, ದುರಿತ, ದಟ್ಟ ದಾರಿದ್ರ್ಯಗಳು ಯಾವುದೇ ಇದ್ದರೂ ಕೂಡ ಎಲ್ಲವೂ ಬಿಟ್ಟು ಹೋಗಿ
ನನಗೆ ಬರ್ತಕ್ಕಂಥ ಸಕಲ ಒಳ್ಳೆಯ ಅವಕಾಶಗಳಿರ್ಬೋದು, ಒಳ್ಳೊಳ್ಳೆಯ ರೀತಿಯಾಗಿರ್ತಕ್ಕಂಥ ಯೋಗಗಳಿರ್ಬೋದು, ನನಗೆ ಅನುಭವಿಸಲಿಕ್ಕೆ ಉತ್ತಮ ರೀತಿಯಾಗಿರ್ತಕ್ಕಂಥ ದಾರಿಯನ್ನು ಮಾಡಿಕೊಡು ತಂದೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡೋದರಿಂದಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರೀಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ನಮಸ್ಕಾರ, ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ, ಅಥವಾ ಜಿಜ್ಞಾಸೆ ಇದ್ದರೂ ಕೂಡ, ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ, ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಂ ಭೂಯಾತ್.